ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಅನುದಾನ ಸಮರ ನಿಲ್ಲುವಂತಹ ಲಕ್ಷಣ ಕಾಣ್ತಿಲ್ಲ. ಕಡಿಮೆ ಹಣ ನೀಡಿದ್ದಕ್ಕೆ ರಾಜ್ಯ ಸರ್ಕಾರ ಕೆರಳಿ ಕೆಂಡವಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಕಡಿಮೆ ಹಣ ನೀಡಿದ್ದಕ್ಕೆ ಕೆರಳಿ ಕೆಂಡವಾಗಿದೆ. ಇಂದು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಧರಣಿಯನ್ನ ಕೂಡ ನಡೆಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬರ ಪರಿಹಾರದಲ್ಲಿ ಕರ್ನಾಟಕಕ್ಕೆ ಮೋಸ ಅಂತ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಹಕ್ಕನ್ನ ವಂಚನೆ ಮಾಡ್ತಾ ಇರುವಂತಹ ಬಿಜೆಪಿಗೆ ಧಿಕ್ಕಾರ ಅಂತ ಘೋಷಣೆ ಕೂಡ ಕೂಗಿದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ಚೊಂಬು ಪ್ರದರ್ಶನ ಮಾಡಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಮೋದಿ ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟು ಚಾಟಿ ಬೀಸದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿದೆ ಕೊಡಲಿಲ್ಲ. ನಾವು ಕೇಸ್ ಹಾಕಿದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿದ್ದು ಕೊಡಲಿಲ್ಲ. ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ಸುಳ್ಳು ಹೇಳ್ತಾ ಇದ್ದಾರೆ, ಬಿಜೆಪಿಯವರೆಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಬಿಜೆಪಿ ಇದೆಯಲ್ಲ ಅದೊಂದು ರೀತಿ ಸುಳ್ಳಿನ ಫ್ಯಾಕ್ಟ್ರಿ, ಸುಳ್ಳನ್ನು ತಯಾರು ಮಾಡೋ ಫ್ಯಾಕ್ಟ್ರಿ. ಬರೀ ಸುಳ್ಳು ಹೇಳೋದು, ಜೊತೆಗೆ ಜನತಾದಳನೂ ಕೂಡ ಸೇರ್ಕೊಂಡಿದೆ. ಇವರಿಬ್ರು ಸೇರ್ಕೊಂಡು ನಮಗೆ ಈ ರಾಜ್ಯದ ರೈತರಿಗೆ ದ್ರೋಹ ಮಾಡಿದ್ದಾರೆ. ಕಷ್ಟಕ್ಕೆ ನವೆಂಬರ್ಗೆ ಡಿಸೆಂಬರ್ ಅಲ್ಲಿ ನಾವು ಅರ್ಜಿ ಕೊಟ್ಟು ಸೆಪ್ಟೆಂಬರ್ ಅರ್ಜಿ ಕೊಟ್ಟು ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಇನ್ನ 50,000 ಕೋಟಿ ಡ್ಯಾಮೇಜ್ ಆಗಿದೆ. ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ. ಆದ್ಮೇಲೂ ಕೂಡ ನಮಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡಕ್ಕೆ ಅವರು ನಮಗೆ ದುಡ್ಡು ಕೊಟ್ಟಿಲ್ಲ. ಕೋರ್ಟ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಫೆಡರಲ್ ಸ್ಟ್ರಕ್ಚರ್ಗೆ ಅವರು ಗೌರವನೇ ಕೊಡ್ಲಿಲ್ಲ. ನಾವೇನ್ ಭಿಕ್ಷಾ ಕೇಳ್ತಾ ಇದೀವಾ? ಇಲ್ಲ ಅಂದ್ರೆ ಅವ್ರ ಮನೆ ದುಡ್ಡು ಏನಾದ್ರು ಕೇಳ್ತೀವಾ? ಇಲ್ಲ ನನ್ ಕೊಡಿ, ಸಿದ್ದರಾಮಯ್ಯನ್ ಕೊಡಿ ಏನಾರು ಅಂತ ನಾವು ಕೇಳ್ತಾ ಇದೀವಾ? ನಾವು ಕೇಳ್ತಾ ಇರೋದು ರಾಜ್ಯದ ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿನ ಬವಣೆಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು 2,000 ರೂಪಾಯಿ ಕೊಟ್ಟಿದ್ದೀವಿ, ನೀರ್ ಬವಣೆ ಸೌತಿದ್ದೀವಿ, ಹುಲ್ ಕೊಟ್ಟಿದ್ದೀವಿ, ಗೋಶಾಲೆ ಕಟ್ಟಿದ್ದೀವಿ, ನಾವೇನೋ ಮಾಡಿದೀವಿ. ಈಗ ಪರಿಹಾರ ಕೊಡೋದೇ ಇಲ್ಲ, ಕರ್ನಾಟಕಕ್ಕೆ ಒಂದು ಪೈಸಾ ಬಾಕಿ ಇಲ್ಲ ಅಂತ ಫೈನಾನ್ಸ್ ಮಿನಿಸ್ಟರ್ ಸೆಂಟ್ರಲ್ ಗವರ್ಮೆಂಟ್ ಹೇಳಿದ್ರು. ನಿಮ್ಗೂ ಕೇಳಿಸ್ಕೊಂಡಿದ್ದೀರಾ? ಇಲ್ಲ ಅಂದ್ರೆ ದಯವಿಟ್ಟು ಅವ್ರದ್ದು ವಿಡಿಯೋ ಕ್ಲಿಪ್ ಅನ್ನ ಪ್ಲೇ ಮಾಡಿ. ₹1 ಕರ್ನಾಟಕಕ್ಕೆ ಬಾಕಿ ಇಲ್ಲ ಅಂತ ಸಂಪೂರ್ಣವಾಗಿ ಮೋಸ ಮಾಡಕ್ಕೆ ಹೊರಟಿದ್ರು. ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಇವತ್ತು ತಪಾರಿಕೆ ಹಾಕಿದ್ಮೇಲೆ 3,454 ಕೋಟಿ ಕೊಟ್ಟಿದ್ದಾರೆ. ನೀವು ಅದನ್ನ ಹೋಲಿಕೆ ಮಾಡಿದ್ರೆ ರೈತರಿಗಾಗಿರೋ ನಷ್ಟ 35,000 ಕೋಟಿ. 35,000 ಕೋಟಿಯಲ್ಲಿ ಇವ್ರು ಕೊಟ್ಟಿರೋದು ಎಷ್ಟು? ಬರೀ 10%. ನಾವು ಕೇಳಿದ್ದು 18,172 ಕೋಟಿ, ಅದರಲ್ಲಿ 20% ಕೊಟ್ಟಿಲ್ಲ. ಸೊ ಈ ತರಹ ರೈತರು ಕಷ್ಟದಲ್ಲಿರೋವಾಗ ಅವ್ರಿಗಾಗಿರೋ ನಷ್ಟದಲ್ಲಿ ಬರೀ 10% ಕೊಟ್ರೆ ಯಾವ ಸೀಮೆ ನ್ಯಾಯ ಇದು? ಇದು ಅನ್ಯಾಯ ಕರ್ನಾಟಕದ ರೈತರಿಗೆ. Karnataka today, but he has brought a Kali Chombu for people of Karnataka. Karnataka asked for 18,172 crore of drought relief. But what Modi government refused to do it from September 2023 to April 2024. 3 cabinet ministers go. No relief to Karnataka's farmers. Chief Minister goes to meet Prime Minister twice. No relief to Karnataka farmers.
Chief Minister goes and meets Home Minister Amit Shah.